ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಅನುಷಿತ್ ದೇವರನೌದ್ಗಿ. ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಮಹಿಳಾ ಚಳವಳಿಯ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಚಳವಳಿಯ ಕಾರಣಗಳು? ಮಹಿಳಾ ಚಳವಳಿಯ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆಪ್ಪ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. 4ನೇ ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮ ಏನೈತಲ್ಲ, ಈ 4ನೇ ಅಧ್ಯಾಯದಲ್ಲಿ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಯಾವುದಾದರೂ ಇದ್ರೆ ಅದು ಮಹಿಳಾ ಚಳವಳಿಯ ಕಾರಣಗಳು. ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದರೆ ಈ ಮಹಿಳಾ ಚಳವಳಿಯ ಕಾರಣಗಳ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿರುವ ಪ್ರಶ್ನೆ. ಮಹಿಳೆಯರು ಯಾಕೆ ಚಳವಳಿ ಆರಂಭ ಮಾಡಿಕೊಂಡ್ರು ನೋಡುವುದಾದರೆ, ಅನಾದಿ ಕಾಲದಿಂದಲೂ ಮಹಿಳೆಯರು ಶೋಷಣೆಗೆ ಒಳಪಟ್ಟಿದ್ದಾರೆ. ಅನಾದಿ ಕಾಲದಿಂದಲೂ ಮಹಿಳೆಯರು ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ. ಅನಾದಿ ಕಾಲದಿಂದಲೂ ಮಹಿಳೆಯರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಈ ಶೋಷಣೆಗಳಾಗಿರಬಹುದು, ಈ ದೌರ್ಜನ್ಯಗಳಾಗಿರಬಹುದು, ಇವುಗಳನ್ನು ತಡೆಗಟ್ಟಲುಗೋಸ್ಕರ ಮಹಿಳಾ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ನಮ್ಮ ರಾಷ್ಟ್ರದಲ್ಲಿ ಮಹಿಳೆಯರು ಪುರುಷರಷ್ಟೇ ಪ್ರಾಬಲ್ಯವನ್ನು ಹೊಂದಿದ್ದರೂ ಸಹಿತ, ಅಂದರೆ ಪ್ರಬಲವಾದರೂ ಸಹಿತ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮಹಿಳೆಯರು ಸ್ವಾತಂತ್ರ್ಯದಿಂದ ವಂಚಿತರಾಗಿದ್ದಾರೆ. ಮಹಿಳೆಯರು ಸಮಾನತೆಯಿಂದ ವಂಚಿತರಾಗಿದ್ದಾರೆ. ಮಹಿಳೆಯರು ಆಸ್ತಿ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮಹಿಳೆಯರು ಸಾಮಾಜಿಕ ಸ್ಥಾನಮಾನ ಏನೈತಲ್ಲ, ಈ ಸ್ಥಾನಮಾನ ಮತ್ತು ಇನ್ನಿತರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಮಹಿಳೆಯರು ಪುರುಷರಷ್ಟೇ ಪ್ರಬಲವಾದರೂ ಸಹಿತ ಮಹಿಳೆಯರು ಶಿಕ್ಷಣದಿಂದ ಆಗಿರಬಹುದು, ಸ್ವಾತಂತ್ರ್ಯದಿಂದ ಆಗಿರಬಹುದು, ಸಮಾನತೆಯಿಂದ ಆಗಿರಬಹುದು, ಆಸ್ತಿ ಹಕ್ಕುಗಳಿಂದ ಆಗಿರಬಹುದು ಮತ್ತು ಸಾಮಾಜಿಕ ಸ್ಥಾನಮಾನಗಳಿಂದಾಗಿರಬಹುದು ಮುಂತಾದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಈ ಎಲ್ಲ ಅವಕಾಶಗಳನ್ನು ಪಡೆಯಲಿಗೋಸ್ಕರ ಮಹಿಳಾ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮಹಿಳೆಯರ ಮೇಲೆ ಆಗುವಂಥ ಶೋಷಣೆಗಳೇನಿದಾವಲ್ಲ, ದೌರ್ಜನ್ಯಗಳೇನಿದಾವಲ್ಲ, ಬಲಾತ್ಕಾರಗಳೇನಿದಾವಲ್ಲ, ಕೌಟುಂಬಿಕ ಹಿಂಸೆಗಳೇನಿದಾವಲ್ಲ, ಇವುಗಳನ್ನು ತಡೆಗಟ್ಟಲುಗೋಸ್ಕರ, ತಾರತಮ್ಯಗಳಿಂದ ಮುಕ್ತಿ ಹೊಂದಲುಗೋಸ್ಕರ ಮಹಿಳಾ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ಈ ಮಹಿಳಾ ಚಳುವಳಿಗೆ ಹಲವಾರು ನಾಯಕರು ಪ್ರೋತ್ಸಾಹ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳೆಯರ ಏಳಿಗೆಯ ಸಲುವಾಗಿ ಸಹಿತ ಹಲವಾರು ನಾಯಕರು ಶ್ರಮಿಸಿದ್ದಾರೆ. ಈ ಮಹಿಳೆಯರಿಗೆ ಅನಾದಿ ಕಾಲದಿಂದಲೂ ಅಂದ್ರೆ ನೋಡುವುದಾದರೆ ಕ್ರಿಸ್ತಪೂರ್ವ ಯಾವ ಪೂರ್ವ? ಕ್ರಿಸ್ತಪೂರ್ವ 185ರಲ್ಲಿ, ಕ್ರಿಸ್ತಪೂರ್ವ 185ರಲ್ಲಿ ಮನುಸ್ಮೃತಿ ಗ್ರಂಥವನ್ನು ಅಳವಡಿಸಿಕೊಳ್ಳಲಾಯಿತು. ಯಾವ ಕೃತಿ? ಮನುಸ್ಮೃತಿ ಗ್ರಂಥವನ್ನು ಅಳವಡಿಸಿಕೊಳ್ಳಲಾಯಿತು. ಈ ಮಹಿಳೆಯರಿಗೆ ಈ ಮನುಸ್ಮೃತಿಯ ಗ್ರಂಥದ ಪ್ರಕಾರ ಮಹಿಳೆಯರಿಗೆ ಶೂದ್ರರೆಂದು ಪರಿಗಣಿಸಲಾಗುತ್ತಿತ್ತು. ಈ ಮನುಸ್ಮೃತಿ ಗ್ರಂಥ ಏನೈತಲ್ಲ, ಈ ಮನುಸ್ಮೃತಿ ಗ್ರಂಥದ ಪ್ರಕಾರ ಮಹಿಳೆಯರಿಗೆ ಶೂದ್ರ ವರ್ಗ ಎಂದು ಪರಿಗಣಿಸಲಾಗುತ್ತಿತ್ತು. ಮಹಿಳೆಯರು ಯಾವುದೇ ರೀತಿ ವೇದಗಳನ್ನು ಅಧ್ಯಯನ ಮಾಡಂಗಿರಲಿಲ್ಲ, ಯಾವುದೇ ರೀತಿ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಂಗಿರಲಿಲ್ಲ. ಮಹಿಳೆಯರು ಯಾವುದೇ ರೀತಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿರಲಿಲ್ಲ. ಮಹಿಳೆಯರು ಏನಪ್ಪ ಅಂದ್ರೆ 4 ಗೋಡೆಗಳ ಮಧ್ಯೆ ಬದುಕುವುದಕ್ಕೆ ಇತ್ತು. ಈ ಮನುಸ್ಮೃತಿ ಗ್ರಂಥ ಏನು ಹೇಳ್ತೈತಪ್ಪ ಅಂದ್ರೆ, ಮಹಿಳೆ ಜನನವಾದ ನಂತರ ತನ್ನ ತಂದೆಯ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಡೆಸಬೇಕು. ಮಹಿಳೆ ಮದುವೆಯಾದ ನಂತರ ತನ್ನ ಗಂಡನ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಡೆಸಬೇಕು. ಒಂದು ವೇಳೆ ಗಂಡನನ್ನು ಕಳೆದುಕೊಂಡರೆ ಆ ಮಹಿಳೆ
ತನ್ನ ಮಕ್ಕಳ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಡೆಸಬೇಕಂತ ಯಾವ ಕೃತಿ ಹೇಳ್ತೈತಪ್ಪ ಅಂದ್ರೆ ಈ ಮನಸ್ಮೃತಿ ಕೃತಿ ಹೇಳ್ತೈತಿ. ಮಹಿಳೆಯರನ್ನು ಶೂದ್ರರೆಂದು ಪರಿಗಣಿಸುವುದರ ಜೊತೆಗೆ ಮಹಿಳೆಯರನ್ನು 4 ಗೋಡೆಗಳ ಮಧ್ಯೆ ಮಾತ್ರ ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತು. ಜನನವಾದ ನಂತರ ತಂದೆಯ ಅಧೀನಕ್ಕೆ ಒಳಪಟ್ಟು ಕಾರ್ಯನಿರ್ವಹಣೆ ಮಾಡಬೇಕು. ನೆಕ್ಸ್ಟ್ ಮದುವೆಯಾದ ನಂತರ ತನ್ನ ಗಂಡನ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಡೆಸಬೇಕು. ತನ್ನ ಗಂಡ ಸತ್ತ ಬಳಿಕ ಏನಪ್ಪ ಅಂದ್ರೆ ಮರಣ ಹೊಂದಿದ ಬಳಿಕ ಆಕೆ ತನ್ನ ಮಕ್ಕಳ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಡೆಸಬೇಕಂತ ಯಾವ ಕೃತಿ ಹೇಳ್ತೈತಪ್ಪ ಅಂದ್ರೆ ಈ ಮನಸ್ಮೃತಿ ಕೃತಿ ಹೇಳ್ತೈತಿ. ಇದು ಮನಸ್ಮೃತಿ ಮಹಿಳೆಯರನ್ನು ಶೂದ್ರ ವರ್ಗದಂತೂ ಪರಿಗಣಿಸಲಾಗುತ್ತಿತ್ತು. ಈ ಮನಸ್ಮೃತಿಯ ಗ್ರಂಥದ ಪ್ರಕಾರ ಮಹಿಳೆಯರಿಗೆ ಯಾವುದೇ ರೀತಿ ಅವಕಾಶಗಳನ್ನು ಒದಗಿಸಿಕೊಟ್ಟಿರಲಿಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡ್ತಾರಪ್ಪ ಅಂದರೆ 1927 ಡಿಸೆಂಬರ್ 25 ಎಂಥ 25 1927 ಡಿಸೆಂಬರ್ 25ರಂದು ಈ ಮನಸ್ಮೃತಿ ಗ್ರಂಥ ಏನೈತಲ್ಲ ಈ ಗ್ರಂಥವನ್ನು ಸುಟ್ಟಾಕ್ಬಿಡ್ತಾರೆ. ಯಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಯಾವ ಅಂಬೇಡ್ಕರ್ ಅವರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಿದಾರಲ್ಲ ನಮ್ಮ ಸಂವಿಧಾನದ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಈ ಮನಸ್ಮೃತಿ ಗ್ರಂಥವನ್ನು ಸುಟ್ಟಾಕಿಬಿಡ್ತಾರೆ. ಯಾಕಪ್ಪ ಅಂದ್ರೆ ಮಹಿಳೆಯರಿಗೆ ಯಾವುದೇ ರೀತಿ ಅವಕಾಶಗಳು ಕೊಟ್ಟಿರಲಿಲ್ಲ. ಮಹಿಳೆಯರಿಗೆ ಏನಪ್ಪ ಅಂದ್ರೆ ಯಾವುದೇ ರೀತಿ ಅವಕಾಶಗಳನ್ನು ಕೊಟ್ಟಿರಲಿಲ್ಲ. ಇದು ಅಸಮಾನತೆಯಿಂದ ಕೂಡಿತು, ಇದು ತಾರತಮ್ಯದಿಂದ ಕೂಡಿತು. ಅದಕ್ಕಾಗಿ ಈ ಮನಸ್ಮೃತಿ ಗ್ರಂಥವನ್ನು ಏನು ಮಾಡ್ತಾರಪ್ಪ ಅಂದರೆ ಸುಟ್ಟಾಕಿಬಿಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1829 ಎಂಥ 29 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್. ಯಾವ ಬೆಂಟಿಂಕ? ಲಾರ್ಡ್ ವಿಲಿಯಂ ಬೆಂಟಿಂಕ್ ರವ್ರು ಏನು ಮಾಡ್ತಾರಪ್ಪ ಅಂದರೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಯಾವ ಪದ್ಧತಿ? ಸತಿ ಸಹಗಮನ ಪದ್ಧತಿ ಏನೈತಲ್ಲ ಈ ಸತಿ ಸಹಗಮನ ಪದ್ಧತಿ ಏನೈತಲ್ಲ ಈ ಸತಿ ಸಹಗಮನ ಪದ್ಧತಿ ಯಾವಾಗ ನಿಷೇಧ ಮಾಡ್ತಾರೆ ಅಂದರೆ 1829ರಲ್ಲಿ ನಿಷೇಧ ಮಾಡ್ತಾರೆ. ಯಾರು ನಿಷೇಧ ಮಾಡ್ತಾರೆ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನ್ನುವಂಥ ವ್ಯಕ್ತಿ. ತನ್ನ ಗಂಡ ಸತ್ತ ಬಳಿಕ ಆ ಚಿತೆಯಲ್ಲಿ ಹಾರುವಂಥ ವ್ಯವಸ್ಥೆ ಇತ್ತು. ಅಂದ್ರೆ ಏನಪ್ಪ ಅಂದರೆ ಗಂಡ ಮರಣ ಹೊಂದಿದ ನಂತರ ಹೆಂಡತಿಯೂ ಸಹಿತ ಏನಪ್ಪ ಅಂದ್ರೆ ಚಿತೆ ಒಳಗ ಹಾರಿ ತನ್ನ ಜೀವನವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಇತ್ತು. ಇದಕ್ಕೆ ನಾವು ಯಾವ ಪದ್ಧತಿ ಎಂದು ಕರೆಯಲಾಗುವುದಂದರೆ ಸತಿ ಸಹಗಮನ ಪದ್ಧತಿ ಎಂದು ಕರೆಯಲಾಗುವುದು. ಈ ಸತಿ ಸಹಗಮನ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದಂಥ ಕೀರ್ತಿ, ನಿಷೇಧ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆಪ್ಪ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರಿಗೆ ಸಲ್ತೈತಿ. ಯಾವಾಗ ನಿಷೇಧ ಮಾಡ್ತಾರೆ ಅಂದರೆ 1829ರಲ್ಲಿ. ಯಾವ ಪದ್ಧತಿಯಪ್ಪ ಅಂದರೆ ಸತಿ ಸಹಗಮನ ಪದ್ಧತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1848ರಲ್ಲಿ ಎಂಥ 48ರಲ್ಲಿ 1848ರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ 1848ರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಅವರೇನಿದಾರಲ್ಲ ಈ ಸಾವಿತ್ರಿಬಾಯಿ ಫುಲೆ ಅವರು ಏನು ಮಾಡ್ತಾರಪ್ಪ ಅಂದರೆ ಪುಣೆ ಒಳಗ ಹೆಣ್ಣು ಮಕ್ಕಳಿಗೋಸ್ಕರ ಶಾಲೆಯನ್ನು ಆರಂಭ ಮಾಡ್ತಾರೆ. ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಏನು ವಂಚಿತರಾಗಿದ್ದರಲ್ಲ ಅವರನ್ನು ಶೈಕ್ಷಣಿಕವಾಗಿ ಸದೃಢ ಮಾಡಲಿಗೋಸ್ಕರ ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಪುಣೆ ಒಳಗ ಹೆಣ್ಣು ಮಕ್ಕಳ ಶಾಲೆಯನ್ನು ಆರಂಭ ಮಾಡ್ತಾರೆ. ಯಾವ ಶಾಲೆಯನ್ನು ಆರಂಭ ಮಾಡ್ತಾರೆ? ಹೆಣ್ಣು ಮಕ್ಕಳ ಶಾಲೆಯನ್ನು ಆರಂಭ ಮಾಡ್ತಾರೆ. ಎಲ್ಲಿ ಆರಂಭ ಮಾಡ್ತಾರಪ್ಪ ಅಂದರೆ ಪುಣೆ ಒಳಗ. ಯಾವಾಗ ಆರಂಭ ಮಾಡಲಾಗುವುದಂದರೆ 1848ರಲ್ಲಿ. ಅದಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅಕ್ಷರದ ತಾಯಿ ಎಂದು ಕರೆಯಲಾಗುತ್ತದೆ. ಸಾವಿತ್ರಿಬಾಯಿ ಫುಲೆ ಅವರಿಗೆ ಏನೆಂದು ಕರೆಯಲಾಗುತ್ತದೆ? ಅಕ್ಷರದ ತಾಯಿ ಎಂದು ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಭಾರತದ ಪ್ರಥಮ ಶಿಕ್ಷಕಿ ಅಂತಲೂ ಸಹಿತ ಕರೆಯಲಾಗುತ್ತದೆ. ಭಾರತದ ಪ್ರಥಮ ಶಿಕ್ಷಕಿ ಅಂತಲೂ ಸಹಿತ ಕರೆಯಲಾಗುತ್ತದೆ. ಯಾರನ್ನಪ್ಪ ಅಂದರೆ
ನಮ್ಮ ಸಾವಿತ್ರಿಬಾಯಿ ಫುಲೆ ಅವರಿಗೆ ಇವರು ಮಹಿಳೆಯರ ಶೈಕ್ಷಣಿಕವಾಗಿ ಆಗಿರಬಹುದು, ದಲಿತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಆಗಿರಬಹುದು ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಅದಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಏನಂತ ಕರೀತಾರಪ್ಪ ಅಂದರೆ ಅಕ್ಷರದ ತಾಯಿ ಎಂದು ಕರೆಯಲಾಗುತ್ತದೆ. ಯಾವ ತಾಯಿ? ಅಕ್ಷರದ ತಾಯಿ ಅಂತಲೂ ಸಹಿತ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1856ರಲ್ಲಿ ಎಂಥ 56 1856ರಲ್ಲಿ ರಾಜಾರಾಮ್ ಮೋಹನ್ ರಾಯ್ರವರ ಶ್ರಮದ ಫಲವಾಗಿ ರಾಜಾರಾಮ್ ಮೋಹನ್ ರಾಯ್ರವರೇನಿದ್ದಾರಲ್ಲ, ರಾಜಾರಾಮ್ ಮೋಹನ್ ರಾಯ್ರವರ ಶ್ರಮದ ಫಲವಾಗಿ 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದರು. ಯಾವ ಪುನರ್ವಿವಾಹ ಕಾಯ್ದೆ? ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದರು. ಈ 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ತನ್ನ ಗಂಡನನ್ನು ಕಳೆದುಕೊಂಡ ಬಳಿಕ ಏನಪ್ಪ ಅಂದ್ರೆ ಮಹಿಳೆಯರು ಇನ್ನೊಂದು ಮದುವೆಗೆ ಅವಕಾಶವನ್ನು ಒದಗಿಸಿಕೊಟ್ರು. ಯಾವಾಗಪ್ಪ ಅಂದರೆ 1856ರಲ್ಲಿ. ಎಂಥ 56? 1856ರಲ್ಲಿ. ಮಹಿಳೆಯರ ಏಳಿಗೆಗಾಗಿ ಯಾರ್ಯಾರು ಶ್ರಮಿಸಿದ್ರಪ್ಪ ಅಂದರೆ ನಮ್ಮ ರಾಜಾರಾಮ್ ಮೋಹನ್ ರಾಯ್ರವರಾಗಿರ್ಬೋದು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರಾಗಿರಬಹುದು, ನೆಕ್ಸ್ಟ್ ಜ್ಯೋತಿಬಾ ಫುಲೆ ಅವರಾಗಿರಬಹುದು, ನೆಕ್ಸ್ಟ್ ಸಾವಿತ್ರಿಬಾಯಿ ಫುಲೆ ಅವರಾಗಿರಬಹುದು, DK ಕರ್ವೆ ಅವರಾಗಿರಬಹುದು, ಚಂದಾವರ್ಕರ್ ಅವರಾಗಿರಬಹುದು ಮತ್ತು ಕುದ್ಮಲ್ ರಂಗ್ ರಾವ್ರವರಾಗಿರಬಹುದು. ಇನ್ನಿತರೆ ಹಲವಾರು ನಾಯಕರು ಮಹಿಳೆಯರ ರಕ್ಷಣೆಗಾಗಿ ಶ್ರಮಿಸಿದಂಥ ನಾಯಕರು, ಮಹಿಳೆಯರ ಏಳಿಗೆಗಾಗಿ ಶ್ರಮಿಸಿದಂಥ ನಾಯಕರು. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರೇನಿದಾರ ಮಹಿಳೆಯರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸುವುದರ ಜೊತೆಗೆ ಏನಪ್ಪ ಅಂದ್ರೆ ದಲಿತರ ಉದ್ಧಾರಕ್ಕಾಗಿ, ಹಿಂದುಳಿದ ವರ್ಗದವರ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ನಾಯಕರು. 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇನ್ನು 1899ರಲ್ಲಿ ಎಂಥ 99? 1899ರಲ್ಲಿ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಯಾವ ಹೋಮ್ ಸಂಸ್ಥೆ? ಹಿಂದೂ ವಿಡೋಸ್ ಹೋಮ್ ಸಂಸ್ಥೆ ಏನೈತಲ್ಲ, ಈ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆ ಎಲ್ಲಿ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಪುಣೆಯಲ್ಲಿ ಸ್ಥಾಪನೆ ಮಾಡಿದರು. ಹಿಂದೂ ವಿಡೋಸ್ ಹೋಮ್ ಸಂಸ್ಥೆ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದರೆ DK ಕರ್ವೆ ಅನ್ನುವಂಥ ವ್ಯಕ್ತಿ. ಯಾವ ಕರ್ವೆ? DK ಕರ್ವೆ ಅನ್ನುವಂಥ ವ್ಯಕ್ತಿಯವರೇನಿದ್ದಾರಲ್ಲ ಇವರು ಹಿಂದೂ ವಿಡೋಸ್ ಹೋಮ್ ಸಂಸ್ಥೆಯನ್ನು ಪುಣೆ ಒಳಗೆ ಸ್ಥಾಪನೆ ಮಾಡ್ತಾರೆ. ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಹಿಂದೂ ವಿಡೋಸ್ ಹೋಮ್ ಸಂಸ್ಥೆ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದರೆ, ಎಲ್ಲಿ ಅಂತ ಕೇಳಿದ್ರೆ ಪುಣೆ ಒಳಗೆ ಸ್ಥಾಪನೆ ಮಾಡಲಾಯಿತು. ಯಾವಾಗ ಅಂತ ಪ್ರಶ್ನೆ ಮಾಡಿದ್ರೆ 1899ರಲ್ಲಿ ಅಂತ ಹೇಳಬೇಕು. ಯಾವ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಅಂದರೆ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದರೆ DK ಕರ್ವೆ ಅನ್ನುವಂಥ ವ್ಯಕ್ತಿ. ಯಾರು ವಿಧವೆಯರು ಇರ್ತಾರ ಅಂತಹ ಮಹಿಳೆಯರಿಗೆ ಈ ಹಿಂದೂ ವಿಡೋಸ್ ಸಂಸ್ಥೆಯಲ್ಲಿ ಅವರಿಗೆ ಶಿಕ್ಷಣವನ್ನು ಒದಗಿಸಿಕೊಡುವುದು, ಅವರಿಗೆ ಸ್ವಯಂ ಉದ್ಯೋಗಕ್ಕಾಗಿ ತರಬೇತಿಯನ್ನು ಕೊಡುವಂಥ ಪ್ರಯತ್ನ ಯಾವ ಸಂಸ್ಥೆಯ ಮೂಲಕ ಮಾಡಿಕೊಳ್ತಿದ್ರಪ್ಪ ಅಂದರೆ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆಯ ಮೂಲಕ ಮಾಡಿಕೊಳ್ತಿದ್ರು. DK ಕರ್ವೆ ಅವರು ವಿಧವಾ ಪುನರ್ವಿವಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು. DK ಕರ್ವೆ ಅನ್ನುವಂಥ ವ್ಯಕ್ತಿ ಮಹಾರಾಷ್ಟ್ರದ ಸಮಾಜ ಸುಧಾರಕರಾಗಿರ್ತಕ್ಕಂಥ DK ಕರ್ವೆ ಅನ್ನುವಂಥ ವ್ಯಕ್ತಿಯವರೇನಿದಾರಲ್ಲ ಇವರು ವಿಧವಾ ಪುನರ್ವಿವಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಸ್ನೇಹಿತರೆ, ಈ DK ಕರ್ವೆ ಅನ್ನುವಂಥ ವ್ಯಕ್ತಿ ಒಬ್ಬ ವಿಧವೆಯ ಮಹಿಳೆಯನ್ನು ತಾನೇ ಮದುವೆ ಆಗುವುದರ ಮುಖಾಂತರ, DK ಕರ್ವೆ ಅನ್ನುವಂಥ ವ್ಯಕ್ತಿ ಒಬ್ಬ ವಿಧವೆ ಮಹಿಳೆ ಏನೈತಲ್ಲ ಆ ವಿಧವೆ ಮಹಿಳೆಯನ್ನು ತಾನೇ ಮದುವೆ ಆಗುವುದರ ಮುಖಾಂತರ ಈ ವಿಧವಾ ಪುನರ್ವಿವಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂಥ ಪ್ರಯತ್ನ ಯಾರು ಮಾಡಿಕೊಂಡ್ರಂದರೆ DK ಕರ್ವೆ ಅನ್ನುವಂಥ ವ್ಯಕ್ತಿ. ಈ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಪುಣೆ ಒಳಗೆ ಸ್ಥಾಪನೆ ಮಾಡಲಾಯಿತು. ಯಾವಾಗ ಸ್ಥಾಪನೆ ಮಾಡಲಾಯಿತು? 1899ರಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದರೆ DK ಕರ್ವೆ ಅನ್ನುವಂಥ ವ್ಯಕ್ತಿ. ಇಷ್ಟು ಇನ್ನಿತರ ನಾಯಕರೇನಿದಾರಲ್ಲ ಮಹಿಳೆಯರ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ನಾಯಕರು.
ಕ್ರಿಸ್ತಪೂರ್ವ 185ರಲ್ಲಿ ಯಾವ ಕೃತಿ ಅಳವಡಿಸಿಕೊಳ್ಳಲಾಯಿತು? ಮನುಸ್ಮೃತಿ. ಈ ಮನುಸ್ಮೃತಿಯ ಪ್ರಕಾರ ಮಹಿಳೆಯರನ್ನು ಏನೆಂದು ಪರಿಗಣಿಸಲಾಗಿತ್ತು? ಶೂದ್ರ ವರ್ಗದವರೆಂದು ಪರಿಗಣಿಸಲಾಗುತ್ತಿತ್ತು. ಮಹಿಳೆಯರಿಗೆ ಯಾವುದೇ ರೀತಿ ಸ್ಥಾನಮಾನಗಳು ಕೊಟ್ಟಿರಲಿಲ್ಲ, ಮಹಿಳೆಯರಿಗೆ ಯಾವುದೇ ರೀತಿ ಅವಕಾಶಗಳನ್ನು ಕೊಟ್ಟಿರಲಿಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಈ ಮನುಸ್ಮೃತಿ ಗ್ರಂಥ ಏನೈತಲ್ಲ ಇದನ್ನು ಸುಟ್ಟು ಬಿಡ್ತಾರೆ. ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಂಗ್ರವರು 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ಜಾರಿಗೆ ತಂದರು. 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ರವರು ಸತಿ ಸಹಗಮನ ಪದ್ಧತಿಯನ್ನು ಜಾರಿಗೆ ತಂದರು. ಇನ್ನು ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಪುಣೆ ಒಳಗ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಆರಂಭಿಸಿದರು. ಅದಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅಕ್ಷರದ ತಾಯಿ ಎಂದು ಕರೆಯಲಾಗುವುದು. ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಯಾರಪ್ಪ ಅಂದರೆ ಸಾವಿತ್ರಿಬಾಯಿ ಫುಲೆ ಅವರು. ಇನ್ನು ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು ಅಂದರೆ 1856ರಲ್ಲಿ ಜಾರಿಗೆ ತರಲಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬರಲಾಯಿತು? 1899ರೊಳಗೆ. ಎಲ್ಲಿ ಅಸ್ತಿತ್ವಕ್ಕೆ ಬರಲಾಯಿತು? ಪುಣೆ ಒಳಗೆ ಅಸ್ತಿತ್ವಕ್ಕೆ ಬರಲಾಯಿತು. ಹಾಗಾದರೆ ಈ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡಿದ್ರು? ಡಿ.ಕೆ. ಕರ್ವೆ ಅನ್ನುವಂಥ ವ್ಯಕ್ತಿ. ಪುನರ್ಜೀವನ ಕಾಲದಲ್ಲಿ ರಾಜಾರಾಮ್ ಮೋಹನ್ ರಾಯ್ರವರು ಮಹಿಳೆಯರ ಏಳಿಗೆಗಾಗಿ ಮಹಿಳೆಯರ ಹಿತರಕ್ಷಣೆಗಳನ್ನು ಕಾಪಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ನೆಕ್ಸ್ಟ್ ಏನಪ್ಪ ಅಂದರೆ ಮಹಿಳಾ ಚಳವಳಿಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಂದರೆ ಅಸಮಾನತೆ. ಮಹಿಳಾ ಚಳವಳಿಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಂದರೆ ಅಸಮಾನತೆ. ನಮ್ಮ ಪ್ರಧಾನ ರಾಷ್ಟ್ರವಾಗಿದೆ. ಈ ಭಾರತ ರಾಷ್ಟ್ರ ಏನೈತಲ್ಲ ಈ ಭಾರತ ರಾಷ್ಟ್ರ ಪುರುಷ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರವಾಗಿದೆ. ಸಮಾಜದಲ್ಲಿ ಸ್ತ್ರೀಯರಿಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಯಾರಿಗೆ ಕೊಡಲಾಗುತ್ತದಪ್ಪ ಅಂದ್ರೆ ಪುರುಷರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗುತ್ತದೆ. ನಮ್ಮ ಭಾರತ ರಾಷ್ಟ್ರ ಏನೈತಲ್ಲ ಈ ಭಾರತ ರಾಷ್ಟ್ರ ಪುರುಷ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಈ ಸಮಾಜದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಸ್ತ್ರೀ ಕೊಡಲಾಗುತ್ತದಪ್ಪ ಅಂದ್ರೆ ಪುರುಷರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗುತ್ತದೆ. ನಮ್ಮ ಭಾರತ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನವಾದಂಥ ಸ್ಥಾನಮಾನ ನೀಡಿದರೂ ಸಹಿತ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಪಡೆಯುವಲ್ಲಿ ತಮ್ಮ ಹಕ್ಕುಗಳೇನಿದಾವಲ್ಲ ತಮ್ಮ ಅವಕಾಶಗಳೇನಿದಾವಲ್ಲ ಅವುಗಳನ್ನು ಪಡೆಯುವಲ್ಲಿ ವಂಚಿತರಾಗುತ್ತಿದ್ದಾರೆ. ಭಾರತ ಸಂವಿಧಾನದ 14ನೇ ವಿಧಿ ಏನು ಹೇಳ್ತೈತಿ? ಕಾನೂನಿನ ಮುಂದೆ ಎಲ್ಲರೂ ಸಮಾನರಂತ ಹೇಳ್ತೈತಿ. ಭಾರತ ಸಂವಿಧಾನದ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳಲಾಗುವುದು. ಇನ್ನು ಭಾರತ ಸಂವಿಧಾನದ 15ನೇ ವಿಧಿ ಜಾತಿಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ನೆಕ್ಸ್ಟ್ ಧರ್ಮಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ನೆಕ್ಸ್ಟ್ ಲಿಂಗಗಳ ಆಧಾರದ ಮೇಲೆ ಅಂದರೆ ಏನಪ್ಪ ಅಂದರೆ ಪುರುಷ ಮತ್ತು ಮಹಿಳೆಯರಂತೆ ಏನಪ್ಪ ಅಂದ್ರೆ ಯಾವುದೇ ರೀತಿಯ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತೈತಿ. ಯಾವ ವಿಧಿಯಪ್ಪ ಅಂದ್ರೆ 15ನೇ ವಿಧಿ. ಮಹಿಳೆಯರಿಗೆ ಶಿಕ್ಷಣದಲ್ಲಿ ಸಮಾನವಾದಂಥ ಅವಕಾಶವನ್ನು ಒದಗಿಸಿಕೊಟ್ರು. ಮಹಿಳೆಯರಿಗೆ ಉದ್ಯೋಗದಲ್ಲಿ ಸಹಿತ ಸಮಾನವಾದಂಥ ಅವಕಾಶವನ್ನು ಒದಗಿಸಿಕೊಟ್ರು. ಮಹಿಳೆಯರು ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳುವಿಕೆ ಸಂದರ್ಭದಲ್ಲಾಗಿರಬಹುದು ಮತ್ತು ಆಸ್ತಿ ಹಕ್ಕನ್ನು ಪಡೆಯುವಂಥ ಸಂದರ್ಭದಲ್ಲಿ ಮಹಿಳೆಯರು ವಂಚಿತರಾಗುತ್ತಿದ್ದಾರೆ. ಮಹಿಳೆಯರು ಶಿಕ್ಷಣದಲ್ಲಿ ಆಗಿರಬಹುದು ಅಥವಾ ಉದ್ಯೋಗದಲ್ಲಿ ಯಾವುದಾದರೂ ಸ್ವ ಇಚ್ಛೆಯಿಂದ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ತನ್ನ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳಬೇಕಾದ್ರೆ ಅಲ್ಲೇನಪ್ಪ ಅಂದರೆ ಯಾವುದೇ ರೀತಿಯ ಮಹಿಳೆಯರಿಗೆ ತನ್ನ ತಂದೆಯ ಆಸ್ತಿಯಲ್ಲೂ ಪಾಲುಗಳನ್ನು ಕೊಡ್ತಾ ಇಲ್ಲ. ಈ ಅಸಮಾನತೆ ಏನೈತಲ್ಲ ಈ ಎಲ್ಲ ಕೆಲವೊಂದಿಷ್ಟು ಅವಕಾಶಗಳಿಂದ ಏನು ಮಹಿಳೆ ವಂಚಿತಳಾಗಿದ್ದಳಲ್ಲ ಈ ಅವಕಾಶಗಳನ್ನು ಪಡೆಯಲಿಗೋಸ್ಕರ ಅಸಮಾನತೆಯಿಂದ ಹೊರಬರಲಿಗೋಸ್ಕರ ಮಹಿಳೆಯರು ಯಾವ ಚಳವಳಿಯನ್ನು ಹಮ್ಮಿಕೊಂಡರಪ್ಪ ಅಂದ್ರೆ ಮಹಿಳಾ ಚಳವಳಿಯನ್ನು ಹಮ್ಮಿಕೊಂಡರು. ಯಾವ ಚಳವಳಿಯನ್ನು ಹಮ್ಮಿಕೊಂಡರು? ಮಹಿಳಾ ಚಳವಳಿಯನ್ನು ಹಮ್ಮಿಕೊಂಡರು. ಇನ್ನು ಎರಡನೇದು ಯಾವುದಂದರೆ ವರದಕ್ಷಿಣೆ ಪಿಡುಗು. ಯಾವ ಪಿಡುಗು? ವರದಕ್ಷಿಣೆ ಪಿಡುಗು. ನಮ್ಮ ಭಾರತ ಸರ್ಕಾರ 1961ರಲ್ಲಿ ವರದಕ್ಷಿಣೆ ಪದ್ಧತಿ ನಿಷೇಧ ಮಾಡಿದರೂ ಸಹಿತ ಭಾರತ ಸರ್ಕಾರ
1961ರಲ್ಲಿ ವರದಕ್ಷಿಣೆ ಪದ್ಧತಿ ಏನೈತಲ್ಲ, ಈ ಪದ್ಧತಿ ನಿಷೇಧ ಮಾಡಿದರೂ ಸಹಿತ ಮಹಿಳೆಯರು ಬಹುದಿನಗಳಿಂದಲೂ ಈ ವರದಕ್ಷಿಣೆ ಪದ್ಧತಿಗೆ ತುತ್ತಾಗಿ ತಮ್ಮ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನಾಗುತ್ತಿವೆ. ಅಷ್ಟೇ ಅಲ್ಲದೆ ಮಹಿಳೆಯರ ಮೇಲೆ ಹಿಂಸಾಚಾರ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಏನಪ್ಪ ಅಂದ್ರೆ ದೌರ್ಜನ್ಯಗಳನ್ನು ಮಾಡುವುದಾಗಿರಬಹುದು, ಶೋಷಣೆಗಳನ್ನು ಮಾಡುತ್ತಿದ್ದಾರೆ. 1961ರಲ್ಲಿ ಭಾರತ ರಾಷ್ಟ್ರದಲ್ಲಿ ವರದಕ್ಷಿಣೆ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರೂ ಸಹಿತ ಮಹಿಳೆಯರು ವರದಕ್ಷಿಣೆ ಪದ್ಧತಿಯಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ವರದಕ್ಷಿಣೆ ಪದ್ಧತಿಯಿಂದ ಈ ಅನಿಷ್ಟ ಪದ್ಧತಿ ಏನೈತಲ್ಲ, ಈ ವರದಕ್ಷಿಣೆ ಅನ್ನುವಂಥ ಅನಿಷ್ಟ ಪದ್ಧತಿ ಏನೈತಲ್ಲ, ಈ ಪದ್ಧತಿಯಿಂದ ಆ ಹೆಣ್ಣು ಮಗಳ ತಂದೆ ತಾಯಿಗಳೇನಿದಾರಲ್ಲ ಸಾಲಗಾರರಾಗಿ ತಾವು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಹೆಣ್ಣು ಶಿಶು ಹತ್ಯೆಗಳನ್ನು ಸಹಿತ ನಾವು ಕಾಣ್ಕೊಳ್ಬೋದು, ಹೆಣ್ಣು ಭ್ರೂಣ ಹತ್ಯೆಗಳನ್ನು ಸಹಿತ ನಾವು ಕಾಣ್ಕೊಳ್ಬೋದು. ಹೆಣ್ಣು ಶಿಶು ಹತ್ಯೆ ನಿರಂತರವಾದರೆ, ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾದರೆ ನಮ್ಮ ಲಿಂಗಾನುಪಾತದಲ್ಲಿ ನಾವೇನಪ್ಪ ಅಂದರೆ ಏರಿಳಿತವನ್ನು ಕಂಡುಕೊಳ್ಳಬಹುದು. ಲಿಂಗಾನುಪಾತವೇನಪ್ಪ ಅಂದರೆ ಕುಸಿತವಾಗಿ ಕಂಡುಕೊಳ್ಳಬಹುದು. ವರದಕ್ಷಿಣೆ ಈಗ ಉದಾಹರಣೆಗಪ್ಪ, ಒಂದು ಮದುವೆ ಮಾಡಬೇಕಾದ್ರೆ ಮಿನಿಮಮ್ ಏನು ಇಲ್ಲಪ್ಪ ಅಂದರೆ ಒಂದು 10 ರಿಂದ 15 ಲಕ್ಷ. ಒಂದು ವೇಳೆ ಒಂದು 5 ತೊಲಿ ಬಂಗಾರ ಫಿಕ್ಸ್ ಮಾಡಿರಪ್ಪ ಅಂದ್ರೆ ಈ 5 ತೊಲಿ ಬಂಗಾರ ಈಗ ಪ್ರಸ್ತುತ ಎಷ್ಟೈತಿ, 1 ತೊಲಿ ಬಂಗಾರಕ್ಕೆ 1 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳೋಣ. 5 ತೊಲಿಗೆ ಎಷ್ಟಾಯಿತು, 5 ಲಕ್ಷ ರೂಪಾಯಿ. ಇನ್ನಿತರ ಎಲ್ಲ ವ್ಯವಸ್ಥೆಗಳು ನೋಡಿಕೊಂಡ್ರೆ ಸುಮಾರು ಎಷ್ಟು ರೂಪಾಯಿ ಖರ್ಚಾಗ್ತಾವ, 10 ರಿಂದ 15 ಲಕ್ಷ ರೂಪಾಯಿ ಬೇಕು. ಈ ರೀತಿ ಏನಪ್ಪ ಅಂದ್ರೆ ವರದಕ್ಷಿಣೆ ಅನ್ನುವಂಥ ಪದ್ಧತಿಯಿಂದ ತಂದೆ ತಾಯಿ ಅಂದರೆ ಏನಾಗ್ತಾರ, ಸಾಲಗಾರರಾಗ್ತಾರ. ಆ ಸಾಲವನ್ನು ತೀರಿಸಲಾಗರದೆ ಮರಣವನ್ನು ಹೊಂದುವಂಥ ಪ್ರಯತ್ನಗಳನ್ನು ನಾವು ನೋಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಹೆಣ್ಣು ಶಿಶು ಹತ್ಯೆಗಳನ್ನು ಸಹಿತ ನಾವು ಕಂಡುಕೊಳ್ಬೋದು, ಹೆಣ್ಣು ಭ್ರೂಣ ಹತ್ಯೆಗಳನ್ನು ಸಹಿತ ನಾವು ಕಂಡುಕೊಳ್ಬೋದು. ಈ ರೀತಿ ಏನಪ್ಪ ಅಂದ್ರೆ ಸಮಾಜದೊಳಗೆ ನಿರಂತರವಾಗಿ ಹೆಣ್ಣು ಶಿಶು ಹತ್ಯೆಗಳನ್ನು ಆದರೆ, ಹೆಣ್ಣು ಭ್ರೂಣ ಹತ್ಯೆಗಳನ್ನಾದರೆ ನಾವು ಲಿಂಗಾನುಪಾತವನ್ನು ಕುಸಿಯುವಂಥ ಪ್ರಯತ್ನಗಳನ್ನು ಕಂಡುಕೊಳ್ಬೋದು. ಲಿಂಗಾನುಪಾತದಲ್ಲಿ ಅಸಮಾನತೆಯನ್ನು ಸಹಿತ ನಾವು ಕಂಡುಕೊಳ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ವರದಕ್ಷಿಣೆ ಪದ್ಧತಿಯಿಂದಲೂ ಸಹಿತ ಮಹಿಳೆಯರು ಅದರಿಂದ ಮುಕ್ತಿ ಹೊಂದಲುಗೋಸ್ಕರ ಯಾವ ಚಳವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳವಳಿಯನ್ನು ಹಮ್ಮಿಕೊಂಡರು. ಯಾವ ಚಳವಳಿಯನ್ನು ಹಮ್ಮಿಕೊಂಡರು, ಮಹಿಳಾ ಚಳವಳಿಯನ್ನು ಹಮ್ಮಿಕೊಂಡರು. ನೆಕ್ಸ್ಟ್ 3ನೇ ಕಾರಣ ಯಾವುದಂದರೆ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು. ಯಾರ ಹಕ್ಕುಗಳ, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು. ಮಹಿಳೆಯರ ಹಕ್ಕುಗಳಾದ ಜೀವಿಸುವ ಹಕ್ಕಾಗಿರಬಹುದು, ಇನ್ನು ಸ್ವಾತಂತ್ರ್ಯದ ಹಕ್ಕಾಗಿರಬಹುದು, ನೆಕ್ಸ್ಟ್ ಅಭಿವ್ಯಕ್ತಿ ಹಕ್ಕಾಗಿರಬಹುದು, ನೆಕ್ಸ್ಟ್ ಶಿಕ್ಷಣ ಪಡೆಯುವಂಥ ಹಕ್ಕಾಗಿರಬಹುದು, ನೆಕ್ಸ್ಟ್ ಆಸ್ತಿ ಹಕ್ಕಾಗಿರಬಹುದು, ಮುಂತಾದವುಗಳು ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನವಾದಂಥ ಸ್ಥಾನಮಾನ ಕಲ್ಪಿಸಿದರೂ ಸಹಿತ ಪ್ರಸ್ತುತ ಮಹಿಳೆಯರ ಹಕ್ಕುಗಳನ್ನು ಉಲ್ಲಂಘನೆಯಾಗುತ್ತಿವೆ. ಮಹಿಳೆಯರಿಗೆ ಜೀವಿಸುವ ಹಕ್ಕು ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ನಮ್ಮ ಭಾರತ ಸಂವಿಧಾನದ 19ನೇ ವಿಧಿಯಿಂದ 22ನೇ ವಿಧಿ ಯಾವುದಕ್ಕೆ ಸಂಬಂಧಪಡಲಾಗಿದೆ, ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಡಲಾಗಿದೆ. ಯಾವ ಹಕ್ಕಿಗೆ, ಸ್ವಾತಂತ್ರ್ಯದ ಹಕ್ಕಿಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಇನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಮಾತನಾಡುವಂಥ ಹಕ್ಕು. ಭಾರತ ಸಂವಿಧಾನದ ಈ 19A ವಿಧಿಯ ಅನ್ವಯವಾಗಿ 19A ವಿಧಿ ಏನೈತಲ್ಲ, ಈ 19A ವಿಧಿ ಅನ್ವಯವಾಗಿ ಮಾತನಾಡುವಂಥ ಸ್ವಾತಂತ್ರ್ಯ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನೈತಲ್ಲ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಶಿಕ್ಷಣ ಪಡೆಯುವಂಥ ಹಕ್ಕನ್ನು ಸಹಿತ ಮಹಿಳೆಯರಿಗೆ ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ತಂದೆಯ ಆಸ್ತಿ ಒಳಗ ಅವರಿಗೆ ಆಸ್ತಿ ಹಕ್ಕನ್ನು ಸಹಿತ ಒದಗಿಸಿಕೊಡಲಾಗಿದೆ. ಇಷ್ಟೆಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರೂ ಸಹಿತ ಮಹಿಳೆಯರ ಹಕ್ಕುಗಳನ್ನು ಉಲ್ಲಂಘನೆಯಾಗುತ್ತವೆ. ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳಾಗಿರಬಹುದು, ನಿರಂತರವಾಗಿ ಶೋಷಣೆಗಳಾಗಿರಬಹುದು, ನಿರಂತರವಾಗಿ ಬಲಾತ್ಕಾರಗಳಾಗಿರಬಹುದು, ಅತ್ಯಾಚಾರಗಳಾಗಿರಬಹುದು, ಕೌಟುಂಬಿಕ ಹಿಂಸೆಗಳು ಸಹಿತ ನಡೆಯುತ್ತಿದೆ. ಇಂತಹ ವ್ಯವಸ್ಥೆಯಿಂದ
ಮುಕ್ತಿ ಹೊಂದಲುಗೋಸ್ಕರ, ತಮ್ಮ ಹಕ್ಕುಗಳನ್ನು ಪಡೆಯಲುಗೋಸ್ಕರ ಮಹಿಳಾ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಜೀವಿಸುವ ಹಕ್ಕನ್ನು ಪಡೆಯಲುಗೋಸ್ಕರ, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕನ್ನು ಪಡೆಯಲುಗೋಸ್ಕರ, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮಾತನಾಡುವ ಹಕ್ಕು ಏನೈತಲ್ಲ ಅದನ್ನು ಪಡೆಯಲುಗೋಸ್ಕರ, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಹಕ್ಕು ಏನೈತಲ್ಲ, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆಸ್ತಿ ಹಕ್ಕು ಏನೈತಲ್ಲ ಈ ಎಲ್ಲ ಹಕ್ಕುಗಳನ್ನು ಪಡೆಯಲುಗೋಸ್ಕರ ಮಹಿಳಾ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮಹಿಳೆಯರ ಮೇಲೆ ಆಗುವಂಥ ಶೋಷಣೆ, ದೌರ್ಜನ್ಯಗಳು, ಬಲಾತ್ಕಾರ, ಅತ್ಯಾಚಾರ ಇವುಗಳೇನದವಲ್ಲ ಇವುಗಳನ್ನು ತಡೆಗಟ್ಟಲುಗೋಸ್ಕರ, ಇವುಗಳಿಂದ ಮುಕ್ತಿ ಹೊಂದಲುಗೋಸ್ಕರ ಮಹಿಳಾ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ನೆಕ್ಸ್ಟ್, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ. ಕಾರಣಗಳಲ್ಲಿ 4ನೇ ಕಾರಣ ಮಹಿಳಾ ಚಳವಳಿಗೆ ಕಾರಣಗಳಲ್ಲಿ 4ನೇ ಕಾರಣ ಯಾವುದಂದರೆ ಲಿಂಗಾಧಾರಿತ ಸಾಮಾಜಿಕ ಸಮಸ್ಯೆ. ಮಹಿಳೆಯರು ಪುರುಷರಷ್ಟೇ ಪ್ರಾಬಲ್ಯ ಹೊಂದಿದರೂ ಸಹಿತ ಯಾವುದೇ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿಲ್ಲ, ಯಾವುದೇ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಯಾವುದೇ ರೀತಿಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಯಾವುದೇ ರೀತಿಯ ರಾಜಕೀಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಮ್ಮ ಪುರುಷ ವರ್ಗದವರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಮಹಿಳೆಯರು ಯಾವುದಾದರೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಅಲ್ಲಿ ಯಾರ ಪ್ರಾಬಲ್ಯವನ್ನು ಹೆಚ್ಚಿರ್ತೈತಿ? ಪುರುಷರ ಪ್ರಾಬಲ್ಯ ಹೆಚ್ಚಿರ್ತೈತಿ. ಮಹಿಳೆಯರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಅಲ್ಲಿ ಯಾರ ಪ್ರಾಬಲ್ಯ ಹೆಚ್ಚಿರ್ತೈತಿ? ಪುರುಷರ ಪ್ರಾಬಲ್ಯ ಹೆಚ್ಚಿರ್ತೈತಿ. ಮಹಿಳೆಯರು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಅಲ್ಲಿ ಯಾರ ಪ್ರಾಬಲ್ಯ ಹೆಚ್ಚಿರ್ತೈತಿ? ಪುರುಷರ ಪ್ರಾಬಲ್ಯವನ್ನೇ ಹೆಚ್ಚಿರ್ತೈತಿ. ಮಹಿಳೆಯರು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಅಲ್ಲಿ ಅತಿ ಹೆಚ್ಚು ಯಾರ ಪ್ರಾಬಲ್ಯವನ್ನು ಹೊಂದಿರ್ತಾರ? ಪುರುಷರೇ ಅತಿ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿರ್ತಾರ. ಇಲ್ಲಿ ಉದಾಹರಣೆಯಾಗಿ ನೋಡ್ಕೊಳ್ಬಹುದು, ಸಿದ್ದರಾಮಯ್ಯನ ಸಚಿವ ಸಂಪುಟ ಐತಿ. ಈ ಸಿದ್ದರಾಮಯ್ಯನ ಸರ್ಕಾರದ ನೇತೃತ್ವ ಸಚಿವ ಸಂಪುಟ ಸದಸ್ಯರ ಹೆಸರನ್ನು ನಾವು ಅಂದರೆ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದರೆ ಮಹಿಳೆಯರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ. ಮಹಿಳೆಯರ ಸಂಖ್ಯೆ ಏನಪ್ಪ ಅಂದ್ರೆ ಸಚಿವ ಸಂಪುಟ ಸದಸ್ಯರಲ್ಲಿ ಮಹಿಳೆಯರ ಸಂಖ್ಯೆ ಏನಪ್ಪ ಅಂದ್ರೆ ಬೆರಳೆಣಿಕೆಯಷ್ಟು ಮಾತ್ರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಸ್ಥಾನಮಾನ ಯಾರಿಗೆ ಕೊಡಲಾಗಿದೆಪ್ಪ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಲಾಗಿದೆ. ಇಲ್ಲೇನಪ್ಪ ಅಂದ್ರೆ ಈ ರೀತಿ ರಾಜಕೀಯ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರು ಕರ್ನಾಟಕ ರಾಜ್ಯದೊಳಗೆ ಒಂದು 50% ಇದ್ರಂತ ತಿಳ್ಕೊಳ್ರಿ. ಎಷ್ಟು ಪರ್ಸೆಂಟೇಜ್ ಅದಾರ ಅಂತ ತಿಳ್ಕೊಂಡು ಬಿಡೋಣ. 50% ಅಂದರೆ 50% ಅದಾರ ಅಂತ ತಿಳ್ಕೊಂಡು ಬಿಡೋಣ. ಇಲ್ಲ 50% ಇದ್ರಪ್ಪ ಅಂದ್ರೆ ಮಹಿಳೆಯರಿಗೆ ಸಹಿತ 50% ಸ್ಥಾನಮಾನ ಕೊಡಬೇಕಲ್ಲಿ. ಈಗ ಉದಾಹರಣೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ, ಈ ಸಿದ್ದರಾಮಯ್ಯನ ನೇತೃತ್ವದಲ್ಲಿರ್ತಕ್ಕಂಥ ಸಚಿವ ಸಂಪುಟ ಸದಸ್ಯರು ಏನಿದಾರಲ್ಲ, ಈ ಸಚಿವ ಸಂಪುಟ ಸದಸ್ಯರ ಪಟ್ಟಿಯನ್ನು ನಾವು ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಎಲ್ಲ ಸ್ಥಾನಗಳು ಯಾರಿಗೆ ಕೊಟ್ರ? ಪುರುಷರಿಗೆ ಅಂದ್ರೆ ಪುರುಷರಿಗೆ ಅವಕಾಶ ಒದಗಿಸಿಕೊಟ್ರ. ಮಹಿಳೆಯರು ಒಬ್ಬ ಮಹಿಳೆಯರು ಏನಪ್ಪ ಅಂದ್ರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಈ ರೀತಿ ಏನಪ್ಪ ಅಂದ್ರೆ ಈ ಪ್ರಾಬಲ್ಯ ಏನೈತಲ್ಲ, ಈ ಪ್ರಾಬಲ್ಯದಿಂದ ಮುಕ್ತಿ ಹೊಂದಲುಗೋಸ್ಕರ ಮಹಿಳೆಯರು ಯಾವ ಚಳುವಳಿಯನ್ನು ಹಮ್ಮಿಕೊಂಡ್ರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡ್ರು. ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲುಗೋಸ್ಕರ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲುಗೋಸ್ಕರ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲುಗೋಸ್ಕರ, ರಾಜಕೀಯ ಕ್ಷೇತ್ರದಲ್ಲಿ ಪಾಲ್ಗೊಳ್ಳಲುಗೋಸ್ಕರ ಮಹಿಳಾ ವರ್ಗದವರು ಜಾಗೃತರಾಗಿ ಯಾವ ಚಳುವಳಿಯನ್ನು ಮಾಡಿಕೊಂಡ್ರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಮಾಡಿಕೊಂಡರು. ಇನ್ನು 5ನೇದು ಯಾವುದಂದರೆ ಲೈಂಗಿಕ ಹಿಂಸಾಚಾರ. ಮಹಿಳಾ ಚಳುವಳಿಗೆ ಕಾರಣವಾಗಿರ್ತಕ್ಕಂಥ 5ನೇ ಕಾರಣ ಯಾವುದಂದರೆ ಹಿಂಸಾಚಾರ. ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಆಗಿರಬಹುದು ಮತ್ತು ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಲೇ ಬಂದಿವೆ. ಇವತ್ತು ನಾವು ಪ್ರಸ್ತುತ ಸೌಜನ್ಯ ಪ್ರಕರಣ ಅಂತ ನಾವು ನೋಡ್ಕೊಳ್ತೇವೆ. ಸೌಜನ್ಯ ಪ್ರಕರಣ ಆಗಿರಬಹುದು, ಇನ್ನಿತರ ಹಲವಾರು ಪ್ರಕರಣಗಳನ್ನು ನಾವು ಕಂಡುಕೊಳ್ಬೋದು. ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ಕಿರುಕುಳ ಆಗಿರಬಹುದು, ದೌರ್ಜನ್ಯಗಳು ನಡೆಯುತ್ತಲೇ ಇದೆ. ಮಹಿಳೆಯರು ಮದುವೆಯಾದ ನಂತರ ಆ ಮಹಿಳೆ ತನಗೆ ಯಾವಾಗ ಮಗು ಬೇಕು,
ಎಷ್ಟು ಮಕ್ಕಳು ಬೇಕು, ಯಾವಾಗ ಗರ್ಭಪಾತ ಮಾಡಿಸಬೇಕು ತೀರ್ಮಾನ ಯಾರು ತೆಗೆದುಕೊಳ್ತಾರಪ್ಪ ಅಂದರೆ ತನ್ನ ಪತಿಯೇ ತೀರ್ಮಾನ ತೆಗೆದುಕೊಳ್ತಾನೆ. ಮಹಿಳೆ ಯಾವುದೇ ರೀತಿ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ಯಾವುದೇ ರೀತಿ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾವಾಗ ಮಗು ಬೇಕು, ಎಷ್ಟು ಮಕ್ಕಳು ಬೇಕು, ಯಾವಾಗ ಆಕೆ ಗರ್ಭಪಾತ ಮಾಡಿಸಬೇಕು, ಎಲ್ಲ ತೀರ್ಮಾನ ಯಾರು ತೆಗೆದುಕೊಳ್ತಾರಪ್ಪ ಅಂದ್ರೆ ತನ್ನ ಪತಿಯೇ ತೀರ್ಮಾನ ತೆಗೆದುಕೊಳ್ತಾರೆ, ತನ್ನ ಕುಟುಂಬ ಸದಸ್ಯರೇ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಒಂದು ಹೆಣ್ಣು ಮಗು ಹುಡ್ತಪ್ಪ ಅಂದ್ರೆ ಇನ್ನೊಂದು ಸಲ ಬಿಡು ಗಂಡು ಮಗು ಆಗ್ಬೋದು ಅಂತ ಇನ್ನೊಂದು ಸಲ ಬಿಡೋದು, ಮತ್ತೆ ಇನ್ನೊಂದು ಸಲ ಹೆಣ್ಣು ಮಗು ಹುಡ್ತಪ್ಪ ಅಂದ್ರೆ ಮತ್ತೊಂದು ಸಲ ಏನಪ್ಪ ಅಂದ್ರೆ ಅವಕಾಶ ಮಾಡಿಕೊಡೋದು, ಮತ್ತೊಂದು ಸಲ ಹೆಣ್ಣು ಮಗು ಹುಡ್ತಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದ್ರೆ ಮಹಿಳೆ ತನಗ ಎಷ್ಟು ಮಕ್ಕಳು ಬೇಕು, ಯಾವಾಗ ಗರ್ಭಪಾತ ಮಾಡಿಸ್ಕೊಳ್ಬೇಕು ಅನ್ನುವಂಥ ಎಲ್ಲ ನಿರ್ಧಾರ ಯಾರು ತೆಗೆದುಕೊಳ್ತಾರಪ್ಪ ಅಂದ್ರೆ ತನ್ನ ಪತಿ ಅಥವಾ ತನ್ನ ಕುಟುಂಬ ಸದಸ್ಯರೇ ನಿರ್ಧಾರ ತೆಗೆದುಕೊಳ್ತಾರೆ. ಮಹಿಳೆಯರು ತಮ್ಮ ಸಾಮಾಜಿಕ ನ್ಯಾಯಕ್ಕಾಗಿ ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ಯಾವ ನ್ಯಾಯಕ್ಕಾಗಿ? ಸಾಮಾಜಿಕ ನ್ಯಾಯಕ್ಕಾಗಿ ಮಹಿಳಾ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ಇನ್ನು ಕೊನೆಯದಾಗಿ ಯಾವುದಂದ್ರೆ ಕೌಟುಂಬಿಕ ಹಿಂಸೆ. ಕೌಟುಂಬಿಕ ಹಿಂಸೆ, ಮಹಿಳೆ ಮನೆ ಕೆಲಸ ಮಾಡುವಂಥ ಜವಾಬ್ದಾರಿ ಯಾರಿಗಿರ್ತೈತಿ? ಮಹಿಳೆಗೆ ಇರ್ತೈತಿ. ಅಷ್ಟೇ ಅಲ್ಲದೆ ಮಹಿಳೆ ಮಕ್ಕಳ ಲಾಲನೆ ಪಾಲನೆ ಮಾಡ್ತಾಳೆ. ಮಕ್ಕಳಿಗೆ ಪೋಷಣೆ ಮಾಡುವಂಥ ಜವಾಬ್ದಾರಿ ಯಾರಿಗಿರ್ತೈತಿ? ಮಹಿಳೆಗೆ ಅತಿ ಹೆಚ್ಚು ಜವಾಬ್ದಾರಿ ಇರ್ತೈತಿ. ಇಡೀ ಮನೆ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ಯಾರಿರ್ತೈತಿ? ಮಹಿಳೆಗೆ ಅತಿ ಹೆಚ್ಚು ಇರ್ತೈತಿ. ಅಷ್ಟೇ ಅಲ್ಲದೆ ಕುಟುಂಬದ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋದರೂ ಸಹಿತ ಮಹಿಳೆ ತನ್ನ ಕುಟುಂಬ ಸದಸ್ಯರಿಂದ ಶೋಷಣೆಗಳನ್ನು ಅನುಭವಿಸುತ್ತಿದ್ದಾಳೆ. ಮನೆ ಕೆಲಸವನ್ನು ನಿರ್ವಹಿಸಿಕೊಂಡು ಹೋದರೂ ಸಹಿತ, ಮಕ್ಕಳ ಲಾಲನೆ ಮಾಡಿಕೊಂಡರೂ ಸಹಿತ, ಕುಟುಂಬದ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋದರೂ ಸಹಿತ ಮಹಿಳೆ ತನ್ನ ಕುಟುಂಬದ ಸದಸ್ಯರಿಂದ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಶೋಷಣೆಗಳು ಮತ್ತು ದೌರ್ಜನ್ಯಗಳನ್ನು ಅನುಭವಿಸುತ್ತಿದ್ದಾಳೆ. ಕುಟುಂಬದಿಂದ ಆಗುವಂಥ ದೌರ್ಜನ್ಯಗಳೇನಿದಾವಲ್ಲ, ಶೋಷಣೆಗಳೇನಿದಾವಲ್ಲ, ಅವುಗಳಿಂದ ಮುಕ್ತಿ ಹೊಂದಲಿಗೋಸ್ಕರ ಮಹಿಳೆಯರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಮಹಿಳಾ ಚಳುವಳಿಯನ್ನು ಹಮ್ಮಿಕೊಂಡರು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.